ಬೈಬಲಲ್ಲಿ ಅನೇಕ ಸ್ತ್ರೀಯರಿದ್ದಾರೆ. ಹಲ್ಲೆಲೂಯಾ. ದೇವ ಭಕ್ತ ಉಳ್ಳವರು, ನಂಬಿಕೆ ಉಳ್ಳ ಸ್ತ್ರೀಯರು, ಸಾರಳು, ರೆಬೇಕಾ, ರೂತಳು, ಡೆಬೋರಾ, ಮರಿಯಳು, ಅನೇಕ ಲೂತ್ಯಳು, ಅನೇಕ ಅಕ್ವಿಲಾ, ಅನೇಕ ಸ್ತ್ರೀಯ ಪ್ರಿಸ್ವಿಲಾ, ಅವರೆಲ್ಲ ಇದ್ದಾರೆ. ಓಕೆ, ಅವರೆಲ್ಲ ಅಭಿಷಕ್ತ ಸೇವಕಿಯರು. ಅಲ್ಲಿಲ್ಲ. ಅದು ಮಾತ್ರ ಅಲ್ಲ, ತನ್ನ ಬೈಬಲಲ್ಲಿ ತನ್ನ ವಾಕ್ಯವನ್ನು ಅಡಿಪಾಯವನ್ನು ಇಟ್ಕೊಂಡು ವಾಕ್ಯದ ಪ್ರಕಾರ ತನ್ನ ವಾಕ್ಯವನ್ನು ಕೈಗೊಂಡು ನಡೆದಂಥ ಸ್ತ್ರೀಯರು. ಹಲ್ಲೆಲೂಯಾ. ಗಂಡನಿಗೆ ಗೌರವವುಳ್ಳವರಾಗಿ, ಸಭೆಗೆ ಮಾನವೀಯತೆಯ ಸ್ತ್ರೀಯರಾಗಿ ನಡ್ಕೊಂಡಂಥ ಬೈಬಲ್ ವುಮೆನ್ಸ್. ಹಲ್ಲೆಲೂಯಾ. ಪ್ರಸವ ವೇದನೆಯಿಂದ ಒಬ್ಬ ರಕ್ಷಕನಿಗೆ ಆಕೆ ಜನ್ಮ ಕೊಟ್ಟಳು. ಹಲ್ಲೆಲೂಯಾ. ಈ ಲೋಕದಲ್ಲಿರುವಾಗ ಮರಿಯಳ ಜೀವನ ಕಣ್ಣೀರಾಗಿತ್ತಂತೆ. ಕಷ್ಟ, ದುಃಖ, ವೇದನೆಯಲ್ಲೇ ಹೋದ್ಲಂತೆ. ಏಸು ಹುಟ್ಟಿದ ಮೇಲೆ ಸ್ವಲ್ಪ ದಿನ ಆಕೆ ಸಾಕಿದ್ಲು, ಬೆಳೆಸಿದ್ಲು. ಏಸು ತಂದೆಯಾದ ದೇವರ ಚಿತ್ತನ ಆರಿಸೋದಕ್ಕೆ ಎಲ್ಲ ಕಡೆ ಹೋಗ್ತಾಯಿದ್ರು. ಶಿಲುಬೆಗೆ ಹೋಗುವಾಗಲೂ ತನ್ನ ಮಗನನ್ನು, ಸ್ವಂತ ಹೊಟ್ಟೆಲೊಟ್ಟಿದ ಮಗನನ್ನು ಶಿಲುಬೆಗೆ ಒಪ್ಪಿಸೋದಕ್ಕೆ ಒಂದು ತಾಯಿಯಿಂದ ಸಾಧ್ಯನಾ? ಆದರೆ ನೋಡಿ ದೇವರ ಮಕ್ಕಳೇ, ಆಕೆ ಒಪ್ಪಿಸಿಕೊಟ್ಲು. ತನ್ನ ಶಿಲುಬೆಗೆ ಹೋಗುವಾಗ ತನ್ನ ಮರಣಕ್ಕೆ ತಂದೆಯಾದ ದೇವರ ಚಿತ್ತ ನನ್ನ ಮಗನ ಮೂಲಕ ನೆರವೇರಬೇಕಾದ್ರೆ ಅನೇಕ ಪಾಪಿಗಳಿಗೆ, ಅನೇಕ ಪಾಪದಿಂದ ನನ್ನ ಮಗನ ಮೂಲಕ ರಕ್ತ ಸುರಿಯಬೇಕಾದ್ರೆ ನಾನು ಅದಕ್ಕೆ ಆಕೆ ಕಣ್ಣೀರು ಸುರಿಸ್ತಾ ಇದ್ದಾಳೆ, ಗೋಳಾಡ್ತಾ ಇದ್ದಾಳೆ, ದುಃಖ ಪಡ್ತಾ ಇದ್ದಾಳೆ, ವೇದನೆ ಪಡ್ತಾ ಇದ್ದಾಳೆ. ಆದರೆ ಯೇಸು ಸ್ವಾಮಿ ಏನು ಹೇಳಿದ್ರು? ಅಮ್ಮ, ನೀನು ಅಳಬೇಡ, ದೇವರ ದಯ ಹೊಂದಿದವಳೆ. ಇವತ್ತು ದೇವರ ದಯ ನೀವು ಹೊಂದಿದ್ದೀರಾ? ತಾಯಿಯಂದಿರೇ, ಸ್ತ್ರೀಯರೇ, ಹೆಣ್ಣು ಮಕ್ಕಳೇ, ಒಂದು ಸಹೋದರಿ, ಒಂದು ತಾಯಿ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು, ಆಕೆಯಿಂದ ಸಾಧ್ಯ. ಆದರೆ ಎಲ್ಲಿ ಹೋದರೂ ಕೂಡ ಯೇಸು ಸ್ವಾಮಿ ಹೋಗೋ ಎಲ್ಲ ಜಾಗದಲ್ಲಿ ಸ್ತ್ರೀಯರಿದ್ದರು, ಎಲ್ಲ ಕೂಟದಲ್ಲಿ ಸ್ತ್ರೀಯರಿದ್ದರು. ಪ್ರಾರ್ಥನೆ ಮಾಡೋದಕ್ಕೆ ಯಾರ ಮನೆ ಬಾಗಿಲು ತೆಕ್ಕೊಟ್ಟಿದ್ದು? ಮಾರ್ತಾಳ ಮರಿಯಾಳ ಮನೆ. ಹಲ್ಲೆಲೂಯಾ. ಯಾರ ಮನೆ? ಮಾರ್ತಾಳ ಮರಿಯಾಳ ಮನೆ ಬಾಗಿಲು ತೆಕ್ಕೊಟ್ಟಿದ್ದು. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೋಗುವ ಎಲ್ಲ ಜಾಗದಲ್ಲಿ, ಯೇಸು ಸ್ವಾಮಿ ಸತ್ತ ನಂತರ ಆತನ ರೆಸರೆಕ್ಷನ್ ಆಗಿದ್ದಾನಂತೇಳಿ ತಿಳಿಸಿಕೊಟ್ಟಿದ್ದು ಯಾರು? ಮಗ್ದಲಾದ ಮರಿಯಳು. ಹಲ್ಲೆಲೂಯಾ. ಯಾರು? ಮಗ್ದಲಾದ ಮರಿಯಳು. ಹಲ್ಲೆಲೂಯಾ. ಆತನು ಸತ್ತಿಲ್ಲ, ಆತನು ಎದ್ದು ಬಂದಿದ್ದಾನೆ, ಆತನು ಪುನರುತ್ಥಾನವಾಗಿದ್ದಾನೆ, ಆತನು ಜೀವಂತವಾಗಿ ಇವಾಗಲೂ ಎದ್ದು ಬಂದಿದ್ದಾನೆ ಅಂತೇಳಿ ಲೋಕದವರಿಗೆ, ಶಿಷ್ಯರಿಗೆ, ತನ್ನ ಜನರಿಗೆ ತಿಳಿಸಿಕೊಟ್ಟಿದ್ದು ಯಾರು? ಮಗ್ದಲಾದ ಮರಿಯಳಾದ ಸ್ತ್ರೀ. ಹಲ್ಲೆಲೂಯಾ. ನೋಡಿ ದೇವರ ಮಕ್ಕಳೇ, ಸ್ತ್ರೀಯರು ಎಷ್ಟು ವಿಷಯದಲ್ಲಿದ್ದಾರೆ. ಹಲ್ಲೆಲೂಯಾ. ಅದೇ ರೀತಿಯಾಗಿ ಅವ್ರು ಹೋಗುವಂಥ ಎಲ್ಲ ಜಾಗದಲ್ಲಿ ಸ್ತ್ರೀಯರಿದ್ದರು. ಅವರಿಗೆ ಊಟವನ್ನು ಸಿದ್ಧ ಮಾಡೋದ್ರಲ್ಲಿ, ಪ್ರಾರ್ಥನೆ ಸಿದ್ಧ ಮಾಡೋ ಜಾಗದಲ್ಲಿ, ಪ್ರತಿಯೊಂದು ವಿಷಯದಲ್ಲಿ. ಲಾಜರನು ಸತ್ತು ಹೋಗಿರೋ ಸಮಯದಲ್ಲೂ ಕೂಡ ಅಲ್ಲಿ ಮರಿಯಳ ಪ್ರಾರ್ಥನೆ ಹೆಚ್ಚಾಗಿತ್ತು. ಹಲ್ಲೆಲೂಯಾ. ದೇವರ ಮಕ್ಕಳೇ, ಈ ರೀತಿಯಾಗಿ. ಆದರೆ ಒಂದು ದಿನ ಕೂಡ ತನ್ನ ಮರಿಯಳಿಗೆ, ತನ್ನ ಯೇಸು ಸ್ವಾಮಿ ಶಿಲುಬೆಗೆ ಹೋಗುವಾಗ ಸ್ತ್ರೀಯರು ಅಳುವಾಗ, ತಾಯಿಯಂದರು ಅಳುವಾಗ